ಮಾರ್ಕ್ 1 ಅಂತ ನೀವೇನ್ ಹೇಳ್ತಾ ಇದೀರಾ, ಇದು ಬಂದು ಫಸ್ಟ್ ಲೈಕ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ಡೆವಲಪ್ಡ್ ಬೈ IBM. ಬಟ್ ದ ಥಿಂಗ್ ವಾಸ್ ದಿಸ್ ವಾಸ್ ಯೂಸ್ಡ್ ಓನ್ಲಿ ಫಾರ್ ಸೈಂಟಿಫಿಕ್ ಪರ್ಪಸಸ್. ಸೈಂಟಿಫಿಕ್ ಪರ್ಪಸ್ ಅಂದ್ರೆ ನಾನು ನೀವೆಲ್ಲರೂ ಕೊಂಡ್ಕೊಂತೀವ, ಬರೀ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ರಿಸರ್ಚ್ ತಗೊಂತಾರ ಸರ್. ರಿಸರ್ಚ್ ರಿಸರ್ಚ್ಗೆ ನಂಗೆ ನಿಮ್ಗೆ ಏನು ಸೈಂಟಿಫಿಕ್ ಪರ್ಪಸ್ ಬೇಕಾಗಿಲ್ಲ. ಅಲ್ಲಿಗೆ ಇಟ್ ಇಸ್ ನಾಟ್ ಫಾರ್ ಕಮರ್ಷಿಯಲ್ ಯೂಸ್. ಇಟ್ ಇಸ್ ಓನ್ಲಿ ಫಾರ್ ರಿಸರ್ಚ್. ಕಮರ್ಷಿಯಲ್ ಯೂಸ್ ಅಂದ್ರೆ ಏನು? ಟು ಸೆಲ್ ಟು ಎವರಿಬಡಿ ಟು ಮೇಕ್ ಸಮ್ ಪ್ರಾಫಿಟ್ಸ್ ಸೊ ದಟ್ ಎವರಿಬಡಿ ಅಂಡ್ ಎನಿಬಡಿ ಕ್ಯಾನ್ ಯೂಸ್ ಇಟ್. ಕರೆಕ್ಟ್ ಅಲ್ಲ ಸರ್? ಕಮರ್ಷಿಯಲ್ ಅವೈಲಬಿಲಿಟಿ ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದು ವೇರ್ ದ ಫಸ್ಟ್ ಏನು ಕಮರ್ಷಿಯಲ್ ಆಗಿ ಬಂದಿದ್ದು ಅಂದ್ರೆ ಇಟ್ ಈಸ್ ಯುವರ್ ಯುನಿವ್ಯಾಕ್. ಸಿ ಇದು ಬಂದು ಸಂವೇರ್ ಅರೌಂಡ್ 1945 ಅಲ್ಲಿ ಬಂತು, ಇದು ಸಂವೇರ್ 1915 ಅಲ್ಲಿ ಬಂತು. ಸೊ 1915 ಅಲ್ಲಿ ಬಂದಂತಹ ದಿಸ್ ಯುನಿವ್ಯಾಕ್ ಏನಿದೆ, ದಿಸ್ ವಾಸ್ ದಿ ಫಸ್ಟ್ ಕಮರ್ಷಿಯಲಿ ಅವೈಲಬಲ್. ಎಲ್ಲಾರ್ಗು ತಗೊಂಡ್ ಬಂದು ಎನಿಬಡಿ ಕ್ಯಾನ್ ಯೂಸ್ ಇಟ್ ಅನ್ನೋದು. ಲೈಕ್ ಇಟ್ಸ್ ನಾಟ್ ಲೈಕ್ ಎನಿಬಡಿ ಅಂದ್ರೆ ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ಟುಡೇಸ್ ಆ ತರ ನಾನು ಮಾತಾಡ್ತಾ ಇಲ್ಲ. ಲೈಕ್ ಸೇಲ್ ತರ ಆಚೆ ಬಂದಿದ್ದು ಇಟ್ ವಾಸ್ ದಿ ಯುನಿವ್ಯಾಕ್ ವಿಚ್ ಇಸ್ ಯೂನಿವರ್ಸಲ್. ಹಾಗೆ ಹೇಳಿದೀನಿ ನಾನು, ಯುನಿವಿ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಆಟೋಮೆಟಿಕ್ computer. Universal automatic computer. This was the first commercially produced computer. Clear sir? Yes sir. Yes sir. So ಮೊದಲು ಇದು ಬರೀ ಸೈಂಟಿಫಿಕ್ ಅಂತ ಏನಿತ್ತು, ಅದರಿಂದ ಇಟ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಆಲ್ಸೋ ಅಂತ ಬೇಕಾದ್ರೆ ನೀವು ಅನ್ಕೋಬಹುದು. ಲೈಕ್ ನಾನು ನೀವು ಯೂಸ್ ಮಾಡಿದ್ರು ಆಫೀಸ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ದಟ್ ಈಸ್ ವೈ ಇಟ್ ವಾಸ್ ಯುವರ್ ಫಸ್ಟ್ ಕಮರ್ಷಿಯಲಿ ಅವೈಲಬಲ್ ಕಂಪ್ಯೂಟರ್ ಯುನಿವ್ಯಾಕ್.